ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಒಂದು ನಾವು ಊರಿಂದ ಹಬ್ಬ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಒಂದು ವಾರಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಓಕೆ, ಇದು ಬಂದು ನಾವು ತಲಗಟ್ಪುರ ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀವಿ. ಅಲ್ಲಿ ಬಂದುಬಿಟ್ಟು ಬಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಅಲ್ಲಿ ಬಸ್ ಸ್ಟ್ಯಾಂಡ್ ಏನಿದೆ ಅಲ್ಲಿ ಇದು ಒಂದು ಇದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಗಸಗಸೆ ಮರ ಅಂತ ಹೇಳ್ತೀವಿ. ಬೇರೆಯವರೆಲ್ಲ ಏನು ಹೇಳ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ನಾವೆಲ್ಲ ಅದು ಹಣ್ಣು ಬಿಡುತ್ತೆ ನೋಡಿ ಆ ಮರದಲ್ಲಿ, ಗಸಗಸೆ ಹಣ್ಣು ಅಂತೇಳ್ಬಿಟ್ಟು ಅದನ್ನ ಎತ್ಕೊಂಡು ತಿಂತಿದ್ವಿ. ಅದು ಸ್ವಲ್ಪ ಸ್ವೀಟಾಗೆಲ್ಲ ಇರುತ್ತೆ. ಅದಕ್ಕೆ ನಾವು ಮತ್ತು ಅದರೊಳಗಡೆನೂ ಕೂಡ ಗಸಗಸೆ ರೀತಿಯೇ ಕೂಡ ಗಸಗಸೆ ಹೇಗಿರುತ್ತೆ ಸೇಮ್ ಅದೇ ರೀತಿಯೇ ಇರುತ್ತೆ. ಅದರಿಂದ ನಾವು ಅದನ್ನು ಗಸಗಸೆ ಮರ ಅಥವಾ ಗಸಗಸೆ ಹಣ್ಣು ಅಂಥೇಳಿ ಅದನ್ನ ಎತ್ಕೊಂಡು ತಿಂತಿದ್ವಿ. ಅದ್ರದ್ದು ಮರ ಸ್ಟೇಷನ್ ಹತ್ರ ಇತ್ತು. ಅದಕ್ಕೆ ಕೌಶಿಕ್ ತೋರಿಸ್ತಾ ಇದೆ. ಇದನ್ನು ನಾವು ಕಾಲೇಜಲ್ಲಿ ನನಗೆ ಗೊತ್ತಿರುವಂಗೆ ಕಾಲೇಜಲ್ಲಿ ಅದನ್ನು ನಾನು ನೋಡಿದ್ದು ಫಸ್ಟ್ ಟೈಮು ಆ ಮರನ. ಅಲ್ಲಿ ಈ ಹುಡುಗಿರೆಲ್ಲ ಏನು ಮಾಡೋದಂದರೆ, ನನಗಷ್ಟು ಇಷ್ಟ ಆಗ್ತಿರ್ಲಿಲ್ಲ. ಹುಡುಗಿರು ಸ್ವಲ್ಪ ಏನು ಮಾಡೋರು, ಅದನ್ನು ಮಂಕಿ ಥರ ನೆಗೆದು ಕಿತ್ಕೊಂಡು ತಿಂತಿದ್ರು. ಅದನ್ನು ಲೆಕ್ಚರು ಅಬ್ಸರ್ವ್ ಮಾಡಿಬಿಟ್ಟು ಒಂದು ಸರಿ ಕ್ಲಾಸಲ್ಲಿ ಪಾಠ ಮಾಡಬೇಕಾದ್ರೆ ಬೈದಿದ್ದು ನೆನಪಿದೆ ನನಗಿನ್ನು. ಎಲ್ಲರಿಗೂ ಅಂದರೆ ಗಂಡು ಮಕ್ಳಿಗಿಂತ ಹೆಣ್ಮಕ್ಳಿಗೆ ಬೈತಾಯಿದ್ರು. ಹೆಣ್ಮಕ್ಳು ಯಾವ ಥರ ಇರ್ತಾರೆ, ನೀವು ಮಂಕಿ ಥರ ಆ ಮರದಿಂದ ಈ ಮರದಿಂದ ಆ ಮರಕ್ಕೆ ನೆಗೆಯುತ್ತಲ್ಲ, ಆ ಥರ ನೀವು ಆ ಗಸಗಸೆ ಹಣ್ಣನ್ನು ಕಿತ್ಕೊಂಡು ತಿಂತೀರ ಅಂತ ಬೈತಿದ್ರು. ಒಂದು ಸರಿ ಬೈದಿದ್ರು ಆ ಥರ. ಅದನ್ನು ನಾನು ಕೌಶಿಗಲ್ಲಿ ಇದ್ರ ಹಣ್ಣಿಂದ ಈ ಥರ ಬೈಸ್ಕೊಂಡಿದ್ವಿ. ಅಂದರೆ ಎಲ್ಲರಿಗೂ ಬೈದರು, ಯಾರು ತಿಂದೇ ಇರಲಿ ಈ ಥರ ಹೆಣ್ಮಕ್ಳು ನೆಗೆದು ಕಿತ್ಕೊತಿದ್ರಲ್ಲ ಅದನ್ನ ನೋಡಿ ಬೈದಿದ್ರು ಸರ್ರು ಅಂತ ಅವನಿಗೆ ಹೇಳ್ತಾ ಇದ್ದೆ. ಅದಾದಮೇಲೆ ನಾವು ಸುಮಾರು ಹೊತ್ತು ಅಲ್ಲೇ ವೆಯ್ಟ್ ಮಾಡಿದ್ವಿ. ಏನಕ್ಕೆ ಅಂದರೆ ಬಸ್ಗೋಸ್ಕರ. ಪ್ರತಿ ಸರಿ ನಾವು ಹೋದಾಗೆಲ್ಲ ಎರಡೆರಡು ಬಸ್ ನಿಲ್ತಾಯಿತ್ತು ತಲಗಟ್ಪುರದಲ್ಲಿ. ಆದರೆ ಆವತ್ತು ಒಂದು ಬಸ್ಸು ಕೂಡ ಇಲ್ಲ. ನಾವು ಒಂದು 1/4 ಗಂಟೆಯಿಂದ 20 ನಿಮಿಷ ವೆಯ್ಟ್ ಮಾಡಿದ್ವಿ, ಬಸ್ ಬರುತ್ತೆ ಅಂತೇಳಿ. ನೋಡಿದ್ರೆ ಬಸ್ಸು ಬರಲೇ ಇಲ್ಲ. ಸರಿ, ಇನ್ನೇನು ಮಾಡೋದು, ಕೊನೆಗೆ ಆಟೋ ಬುಕ್ ಮಾಡಿಕೊಂಡು ಮನೆಗೆ ಬಂದ್ವಿ. ಹಾಗೆ ಅಲ್ಲೇ ಇಳಿದ್ಬಿಟ್ಟ. ನಾನು ಇಳಿದ್ಬಿಟ್ಟು ಮನೆಗೆ ಬಂದೆ. ಅವನು ಅಲ್ಲೇ ಇಳಿದ್ಬಿಟ್ಟು ಪಕ್ಕದಲ್ಲಿ ಒಂದು ಅಂಗಡಿ ಇದೆ, ಅಲ್ಲಿ ಚಾಕ್ಲೇಟ್ ಎಲ್ಲ ತೊಗೊಬರ್ತೀನಿ ಸ್ವೀಟಿಗೆ ಧನುಗೆ ಅಂದ್ಬಿಟ್ಟು ಅವನು ಅಲ್ಲೋದ. ಆಮೇಲೆ ನಾನು ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ಧನು ಫುಲ್ಲು ಕೌಶಿಯಲ್ಲಿ ಅಂತ ಕೇಳ್ತಾ ಇದ್ದ. ಏಕೆಂದರೆ ಕೌಶಿ ಮತ್ತು ನಾನು ಇಬ್ಬರು ಬರ್ತೀವಿ ಅಂತ ಹೇಳಿದ್ವಿ. ಅದರಿಂದ ಇಲ್ಲ, ಕೌಶಿ ಬರಲಿಲ್ಲ, ಮಾಮ ಒಬ್ಬರೇ ಇರ್ತಾರಲ್ವ, ಅದರಿಂದ ಕೌಶಿ ಮತ್ತು ಮಾಮ ಮನೇಲಿದ್ದಾರೆ ಅಂತ ನಾನು ಹೇಳಿದೆ. ಆದರೆ ಅವನು ನಂಬಿಲ್ಲ. ಇಲ್ಲ, ಕೌಶಿ ಅಣ್ಣ ಬರುತ್ತೆ ಅಂದ್ಕೊಂಡೆ ಅಂದ್ಬಿಟ್ಟು ಮನೆಯಿಂದ ಹೊರಗಡೆ ಹೋಗೋದು, ನೋಡೋದು ಕೌಶಿ ಅಣ್ಣ ಅಲ್ಲೆಲ್ಲಾದರೂ ಕಾಣಿಸ್ತಿರ್ಬೋದಾ ಏನು ಅಂತೇಳಿ. ಆಮೇಲೆ ಅವನು ಗೇಟ್ ಹತ್ರ ಬಂದ ತಕ್ಷಣ ಅಲ್ಲಿ CC ಕ್ಯಾಮ್ರಾದಲ್ಲಿ ನೋಡಿಬಿಟ್ಟ. ಕೌಶಿ ಅಣ್ಣ ಬಂದಿದ್ದಾನೆ, ನೀವು ಸುಳ್ಳು ಹೇಳ್ತಿದ್ದೀರಾ ಹಾಗೆ ಹೀಗೆ ಅಂತಂದ. ಇಲ್ಲ ಕಣೋ ಅಂತಂದರೆ ಅಲ್ಲಿ ಹೋಗ್ಬಿಟ್ಟು CC ಕ್ಯಾಮ್ರಾದಲ್ಲಿ ನೋಡ್ಬಿಟ್ಟಿದ್ದ. ನಾನು ಗೇಟ್ ತೊಗೊಂಡು ಬರೋದನ್ನು ಅಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದ. ಆಮೇಲೆ ಸರಿ, ಅವನಿಗೆ ನಿಮಗೆಲ್ಲ ಚಾಕ್ಲೇಟ್ ತೊಗೊಬರೋಗು ಅಂತೇಳಿ ಕಳಿಸ್ದೆ. ಅಲ್ಲೇ ಪಕ್ಕದಲ್ಲಿ ಅಂಗಡಿ ಇದೆಯಲ್ಲ ಅಲ್ಲಿಗೆ ಅಂತ ಅಂದೆ. ಆಮೇಲೆ ಅವನಿಗೆ ದೊಡ್ಡದೊಂದು ಡೈರಿ ಮಿಲ್ಕೋ ಏನೋ ತೊಗೊಬ, ಇಬ್ಬರೂ ಶೇರ್ ಮಾಡ್ಕೊಂಡು ತಿಂತಾರೆ. ಅಂದರೆ ಇವನು ಚಿಕ್ಕದು ಬರುತ್ತಲ್ಲ, ಚಿಕ್ಕದಂದರೆ ಅದೂ 20 ರೂಪೀಸ್ ಏನು ಅನಿಸುತ್ತೆ, ಆ ಥರದ್ದು ತೊಗೊಬಂದಿದ್ದ. ಅದ್ರ ಜೊತೆಗೆ ಇನ್ನೊಂದು ಬರುತ್ತೆ, ಅದನ್ನು ಪೇಪರ್ ಸಮೇತ ಒಂಥರ ಇದ್ರ ಥರ ಇರುತ್ತೆ, ಅದನ್ನು ಎಳೆದು ತಿನ್ನುವಂಥದ್ದು. ಅದು ನನಗೆ ಇಷ್ಟ ಆಗಲಿಲ್ಲ. ಡೈರಿ ಮಿಲ್ಕ್ ಓಕೆ, ಆದರೆ ಇದು ಇಷ್ಟ ಆಗಲಿಲ್ಲ. ಇವನು ಇದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನು ಅದ್ರ ಜೊತೆಗೆ ತೊಗೊಬಂದಿದ್ದ. ನನಗೆ ಚಾಕ್ಲೇಟಲ್ಲಿ ಕಿಟ್ಕ್ಯಾಟ್ ಬಿಟ್ಟರೆ ಸ್ವಲ್ಪ ಅದು ಬಿಸ್ಕೆಟ್ ಟೈಪ್ ಇರುತ್ತೆ, ಒಳಗಡೆ ಮೇಲೆ ಚಾಕ್ಲೇಟ್ ಇರುತ್ತೆ, ಅದರಿಂದ ಸ್ವಲ್ಪ ಅದನ್ನು ಇಷ್ಟಪಟ್ಟು ತಿಂತೀನಿ. ಇಷ್ಟ ಅಂದರೆ ಸುಮ್ಮನಿಗೆ ಒಂದು ಪೀಸ್ ಅಷ್ಟೇ ತಿನ್ನೋದು. ಇನ್ನೆಲ್ಲ ಏನು ಅಷ್ಟೊಂದೇನು ಇಷ್ಟಪಟ್ಟೇನು ತಿನ್ನೋಕ್ಕೆ ಹೋಗಲ್ಲ. ಚಾಕ್ಲೇಟ್ ಅಂದರೆ ಸ್ವೀಟೇ ಇಷ್ಟ ಆಗಲ್ಲ. ನಾವು ಮನೆಗೆ ಬರೋದ್ರೊಳಗಡೆ ಮೈನಾವತಿ ಅಡುಗೆ ಎಲ್ಲ ಮಾಡಿದ್ಲು. ಆಮೇಲೆ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಹರಟೆ ಎಲ್ಲ ಹೊಡ್ಕೊಂಡು ಕೂತಿದ್ವಿ. ನಾನು ಮಧ್ಯಾಹ್ನ ಒಂದು 2 ಗಂಟೆ ಅಂದ್ಕೊಂಡಿದ್ದೀನಿ. 2 ಗಂಟೆಗೆಲ್ಲ ಬಂದು ಸುಮಾರು ಹೊತ್ತು ಕೂತ್ಕೊಂಡಿದ್ದು.
ನನಗೆ ಸಾಯಂಕಾಲ ಹೋಗೋ ಪ್ಲ್ಯಾನ್ ಇತ್ತು. ಕೌಶಿಗೆ ಸಾಯಂಕಾಲ ಹೋಗೋದು ಇಷ್ಟ ಆಗಿರಲಿಲ್ಲ. ಯಾಕೆಂದರೆ ಇವಾಗ ಸಾಯಂಕಾಲ ಹೋಗಿ ಮತ್ತೆ ನಾಳೆ ಬೆಳಿಗ್ಗೆ ಬಂದುಬಿಡ್ತೇವೆ. ಅದಕ್ಕೆ ಸ್ವಲ್ಪ ಬೇಗನೆ ಹೋಗೋಣ ಅಂತ ಒಂದು ಪ್ಲ್ಯಾನ್ ಇತ್ತು. ಸರಿ ಆಯಿತು ಅಂದ್ಬಿಟ್ಟು ಅದಕ್ಕೆ ಆದರೂ ನಾವು 11:30 12 ಗಂಟೆಗೆ ಬಿಟ್ವಿ. ಹೋಗೋದ್ರೊಳಗಡೆ 2 ಗಂಟೆ ಆಯಿತು. ನಾವು ಇಲ್ಲಿ ಏನಕ್ಕೆ ಬಂದಿರೋದು ಅಂದರೆ ಒಂದು ಗೃಹ ಪ್ರವೇಶ ಇದೆ, ಆದ್ದರಿಂದ ಇಲ್ಲಿಗೆ ಬಂದಿದ್ದೀವಿ. ಅದಕ್ಕೆ ನಾನು ಇವಾಗ ಮೈನಾ ನಾನು ಇಬ್ಬರು ಕೂಡ ರೆಡಿಯಾಗಿದ್ದೀವಿ. ಮೈನಾ ಒಂದು ಸೀರೆ ಎಲ್ಲ ಉಟ್ಕೊಂಡ್ಲು, ಚೆನ್ನಾಗಿತ್ತು. ಅದು ಒಂದು ಸ್ಕೈ ಬ್ಲೂ ಕಲರ್ ಸೀರೆ, ಹೊಸ ಸೀರೆ. ಆವತ್ತೇ ಫಸ್ಟ್ ಟೈಮ್ ಹಾಕ್ಕೊಂಡು ಕೆಳಗಡೆಗೆ ಬಂದ ತಕ್ಷಣ ಅಲ್ಲಿ ಮೊಳೆಗೇನೋ ಸಿಗಾಕ್ಕೊಂಡು ಅದು ಸೀರೆ ಹರಿದೇ ಹೋಯ್ತು. ಅಯ್ಯೋ, ಇದೇ ಫಸ್ಟ್ ಟೈಮ್ ಹುಟ್ಟಿದ್ದು ಅಂತ ಹೇಳ್ತಾ ಇದ್ಲು. ಪಾಪ ಚೆನ್ನಾಗಿತ್ತು ಕಲ್ಲರು, ಸ್ಕೈ ಬ್ಲೂ ಅಂದರೆ ಸ್ವಲ್ಪ ಚೆನ್ನಾಗಿತ್ತು. ಒಂಥರ ಶೈನಿಂಗ್ ಥರ ಇತ್ತು. ನೈಟ್ ಟೈಮ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಥರ ಸೀರೆ. ನೋಡಿದ್ರೆ ಅದು ಆ ಥರ ಆಗೋಯ್ತು. ಮತ್ತು ಆಮೇಲೆ ಮೇಲೆ ಬಂದು ಮತ್ತೆ ಬೇರೆ ಸೀರೆನ ಉಟ್ಕೊಂಡು ಆಮೇಲೆ ನಾವು ಹೊರಟಿದ್ದು. ಪುನಃ ಕೂದಲು ಕಟ್ ಮಾಡಿಸ್ತಾ ಇಲ್ಲ, ಹಂಗೆ ಬಂದ. ಬೇಡ ಬೇಡ ಬಾ. ಇಲ್ಲೇ ಮಿರರ್. ನಾನು ಬೆಳಿಗ್ಗೆ ಹಾಕತ್ತೀನಿ, ಅದು ನೀನು ಈಗ ಹಾಕ. ನಡೀರ ಲೈಟ್ ಆಫ್ ಮಾಡ್ಬಿಟ್ಟು ಬನ್ನಿ. ಮಾಡ್ತಾ ಇರೋ ಹಂಗೆ. ಇದು ಸಿಲ್ಕ್ ಅಂತ ಹೇಳಿಲ್ವ ನಿಮಗೆ? ಕಳ್ಕತ್ತಾನೆ ಇರುತ್ತೆ. ಖುಷಿ ನನ್ನ ಕಡೆ ಐತದೆ ಕಣ. ಹಿಂಗೆ ಹಿಂಗೆ ಫೋಟೋ ಶೂಟ್ ಮಾಡ್ತಾ ಮತ್ತೆ ಹಿಂಗೆ ಆಯ್ತು ಹಂಗೆ ಅನ್ನ ಮಾಡ ಹಿಂಗೆ ಓಕೆ ಹಾಂ ಸೀರೆ ಗುಂಡೆ ಎಲ್ಲ ಇದೆ. ಎಣ್ಣೆ ಹೋಗಿರ್ಬೇಕು. ಅವನಿಗೂ ವಿಡಿಯೋ ಮಾಡಕ್ ಬರಲ್ಲ. ಆಯ್ತಾ? ಆಯ್ತು. ನಡೀರಿ ಆಯ್ತು. ಮುಂದೆ ಬೈತಾ ಆಯ್ತಾ? ಅಲ್ಲಿಂದ ಮಾಡು, ದೂರದಿಂದ ನೀಟಾಗಿ ದೂರದಿಂದ ಏನು ಫುಲ್ಲು ಮಾಡೋ ಬದಲು ಕ್ಲಾರಿಟಿ ಚೆನ್ನಾಗಿ ಬರುತ್ತೆ. ಕ್ಲಾರಿಟಿ ಹಂಗೆ ದೂರದಿಂದ ಮಾಡಿದ್ರೆ ಸ್ವಲ್ಪ ಬ್ಲರ್ ಥರ ಮಾಡಕ್ ಬರಲ್ಲ. ಅಲ್ಲೋಗು ಹೊರಗಡೆ, ಅಲ್ಲೋಗಲ್ಲಿ ಫುಲ್ ಈಚೆಗೆ ಹೋಗು. ಏನು ಹೇಳಿ ಹೊಡಿತಾ ಇರುತ್ತೆ. ಆಯ್ತಾ? ಮಾಡಕ್ ಬರಲ್ಲ ಅಂತ ನಾವು ರೆಡಿ ಆಗಿಬಿಟ್ಟು ಒಳಗಡೆ ಹೋಗೋದು ಮತ್ತೆ ಹೊರಗಡೆ ಬರೋದು, ಒಳಗಡೆ ಹೋಗೋದು ಮತ್ತೆ ಹೊರಗಡೆ ಬರೋದು, ಇದೇ ಆಗ್ತಾಯಿತ್ತು. ಆಮೇಲೆ ನಮ್ಮ ನವಿ ಹೋಗಿ ಕಾರಲ್ಲಿ ಕೂತಿದ್ದ. ಆವಾಗಲೇ ನೀನು ಬೈತಾನೆ ಅಂದ್ಬಿಟ್ಟು ಎಲ್ಲರೂ ಬೇಗ ಬೇಗ ಬಂದ್ವಿ. ಗೊತ್ತಾ ಊರಿಗೆ ಶುದ್ಧಕ್ಕೆ ರೋಡ್ ಫುಲ್ಲು ಎಲ್ಲ ಹೋಗ್ತಾರಲ್ವಾ ನೋಡಿ. काम है पूजा में भाई हाँ वेरी मच नंदशा तो ये कुक तो नहीं ಎಲ್ಲಿ ಹೆಸರು
ಹಾಂ ನಾನು ನೋಡನೇ ಇಲ್ಲ ಹಂಗಾರೆ. ಹಾಂ ಇಲ್ಲ ಎಲ್ರದ್ದು ತೆಗಿಯೋ ಫೋಟೋನ. ಹಲೋ अद्यब्रह्मणः द्वितीयप्रहार्थे श्री श्वेतावरः कल्पे मन्वन्तरे वैवस्वतमन्वन्तरे कलियुगे प्रथमपादे जम्बूद्वीपे शम्भोद्वीपे ಆ ಗಂಗೆಯನ್ನು ಈ ಗಂಗೆಗೆ ಆವಾಹನೆ ಮಾಡಿ ಎಲ್ಲರೂ ಪ್ರೋಕ್ಷಣೆ ಮಾಡಿ ಎಲ್ಲ ಘೋಷಣೆ ಮಾಡಿ ತ್ರಿಸಮ್ರಾಟ್ಯಾತ ಜ್ಯೋತಿರ್ದೇವ ಮಹಾಲಕ್ಷ್ಮೀ ದೇವತ ಪ್ರಾರ್ಥನಂ. ಮನಸ್ಸಿನಲ್ಲಿ ಪ್ರತ್ಯಕ್ಷ ದೇವತೆಯಾದಂಥ ಜ್ಯೋತಿಯಲ್ಲಿ ಪ್ರಾರ್ಥನೆ ಮಾಡಿ ಅಂಧಕಾರ ಅಜ್ಞಾನವನ್ನು ನಿವಾರಣೆ ಮಾಡಿ ಸುಜ್ಞಾನ ಸುಬುದ್ಧಿಯನ್ನು ಮನೆಯಲ್ಲಿ ಇದೇ ರೀತಿ ಪ್ರಜ್ವಲವಾಗಿರುವುದು ಸದಾಕಾಲ ಸುಖ ಶಾಂತಿ ನೆಮ್ಮದಿಯನ್ನು ಅಂತೇಳಿ ಸಾಯಂ ಸಂಧ್ಯೆ ಜ್ಯೋತಿಯಲ್ಲಿ ಪ್ರಾರ್ಥನೆ ಮಾಡಿ. ಓಂ ಯಾ ದೇವಿ ಸರ್ವಭೂತೇಷು ಕಾಂತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಅಸ್ಮಿನ್ ದೀಪಸ್ತಂಭೇವ ಭಗವತ್ ಹೇಮಾ ಹೇಮಾ ಅವ ಕೂಗವ ಎರಡು ಇದ್ರಲ್ಲಿ ಹೇಮಾ ಅಮ್ಮ ನಾಳೆ ಬರ್ತೀವಿ ಬನ್ನಿ. ಹಾಂ ಅಪ್ಪಿ ಯಾವುದು ಒನ್ ಟೇಬಲ್ ಬೆಡ್ ಇದಕ್ಕೇನೋ ಅಂತ ಅದ್ರಾಗ ಹೌದಾ ಒಳಗಡೆ. ಓಕೆ, ಹಾಗೆ ಅಲ್ಲಿ ಫಸ್ಟ್ ಇವಾಗ ತೋರಿಸ್ತೇನದು ಅಲ್ಲಿ ಹೂವು, ಅರಿಶಿನ, ಕುಂಕುಮ ಮತ್ತು ಕನ್ನಡಿ ಮತ್ತು ಹೇರ್ ಪಿನ್ನು ಎಲ್ಲ ಇಟ್ಟಿದ್ರು. ಬಂದವರು ಅಲ್ಲಿ ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಹೂವೆಲ್ಲ ಮುಟ್ಕೊಳ್ಳೋದಕ್ಕೂ ಕೂಡ ಒಂದು ಪಿನ್ನು, ಹಾಗೆ ಅದ್ರ ಜೊತೆಗೆ ಅಲ್ಲೊಂದು ಮಿರರು ನೋಡ್ಕೊಂಡು ಹೇಳಿ ಒಂದು ಮಿರರ್ ಕೂಡ ಇಟ್ಟಿದ್ರು. ಹಾಗೆ ಅದನ್ನು ವೀಡಿಯೋ ಮಾಡಿಕೊಂಡು ಇಲ್ಲಿ ಕಿಚನಲ್ಲಿ ಸ್ವಲ್ಪ ಇವಾಗೆಲ್ಲ ಈ ಥರ ಡೆಕೋರೇಷನ್ ಎಲ್ಲ ಮಾಡ್ತಾರೆ. ಇದು ಒಂಥರ ಇವಾಗ ಬಿಸ್ನೆಸ್ ಆಗಿಬಿಟ್ಟಿದೆ, ಈ ಥರ ಎಲ್ಲ ಒಂದು ಡೆಕೋರೇಷನ್ ಮಾಡೋದು. ಜನಗಳು ಯಾವ್ಯಾವ ಥರ ಬಿಸ್ನೆಸ್ ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ ನೋಡಿ, ಇವಾಗ ಇತ್ತೀಚೆಗೆ ಈ ಥರದ್ದು ಒಂದು ಏನು ಹೇಳ್ತಾರೆ ಬಿಸ್ನೆಸ್ಸು. ಕಿಚನಲ್ಲಿ ಫುಲ್ಲು ನೀಟಾಗಿ, ಇದು ಸ್ವಲ್ಪ ಸಿಂಪಲ್ಲಾಗೇ ಮಾಡಿಸಿದ್ದಾರೆ, ಇನ್ನೂ ಗ್ರ್ಯಾಂಡಾಗಿ ಮಾಡಿಸ್ತಾರೆ. ನಾನು ನೋಡಿದ್ದೀನಿ, ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಮಾಡಿಸಿರೋದು. ಇದು ಸಿಂಪಲ್ಲಾಗಿ ಮಾಡಿದ್ದಾರೆ. ಹಾಗೆ ಈ ಮನೆ ಬಂದು ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಸ್ವಲ್ಪ ದಿನ ಅನ್ನೋದಕ್ಕಿಂತ ಇನ್ನೂ ತಿಂಗಳಾನ್ಗಟ್ಲೆ ಬೇಕು, ಇನ್ನೊಂದು 3 ತಿಂಗಳಾದರೂ ಬೇಕು. ವುಡ್ ವರ್ಕ್ ಎಲ್ಲ ನಡೀತಾ ಇದೆ, ಮತ್ತು ಹೀಗೆ ಸ್ವಲ್ಪ ಆಗಿದೆ, ಅದಕ್ಕೆ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ಕಂಪ್ಲೀಟು. ಆದರೆ ಒಳ್ಳೆ ದಿನ ಇದೆ ಅಂತನೇನೋ ಇವರು ಗೃಹ ಪ್ರವೇಶ ಮಾಡ್ತಿರೋದು. ಇನ್ನೂ ಬೇಕು ತುಂಬ ದಿನ. ಓಕೆ, ಅದೇ ಚೆನ್ನಾಗಿ ಇದೆಲ್ಲ ಮಾಡಿಸಿದ್ದಾರೆ ಮನೆಗೆಲ್ಲ. ಡಿಸೈನ್ ಇರ್ಬೋದು, ಸುಮಾರು ಡಿಸೈನ್ಗಳೆಲ್ಲ
ಮಾಡಿಸಿದ್ದಾರೆ. ಓಕೆ, ಚೆನ್ನಾಗಿದೆ, ನಮಗಂತೂ ಇಷ್ಟ ಆಯಿತು. ನಾವು ಎಲ್ಲ ಮೇಲೆ ಫಸ್ಟಿಂದ ಅಂದರೆ ಗ್ರೌಂಡ್ ಫ್ಲೋರ್ ಫುಲ್ಲು ಪಾರ್ಕಿಂಗ್ ಬಿಟ್ಬಿಟ್ಟಿದ್ದಾರೆ. ಮೇಲೆ ಅಂದರೆ ಫಸ್ಟ್ ಫ್ಲೋರು ಬಾಡಿಗೆಗೆ, ಮತ್ತು ಅದ್ರ ಮೇಲೆ ಇವ್ರಿಗೆ ಡೂಪ್ಲೆಕ್ಸ್ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿದೆ ಮನೆ, ಆದರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಷ್ಟೇ. ಆಮೇಲೆ ನಾವು ಮೇಲೆಲ್ಲ ಹೋಗಿ ರೌಂಡ್ ಹಾಕ್ಕೊಂಡು ನನಗೆ ಎಲ್ಲೆಲ್ಲಿ ಇದು ವೀಡಿಯೋಸ್ ಮಾಡ್ಕೋಬೋದು ಅನ್ನಿಸ್ತು ಅಲ್ಲೆಲ್ಲ ವೀಡಿಯೋನ ಮಾಡಿಕೊಂಡೆ. ಓಕೆ, ಹಾಗೆ ಇಲ್ಲೊಬ್ಬರು ನೋಡ್ತಿದ್ದೀರಲ್ಲ, ಇವರು ಇತ್ತೀಚೆಗೆ ಒಂದು ಟಿ ವಿ ಮಾಧ್ಯಮದಲ್ಲಿ ಸಂದರ್ಶನದಲ್ಲಿ ಬಂದಿದ್ದರು. ಜನಪದ ಗೀತೆ ಬಗ್ಗೆ ಮತ್ತು ಮಹದೇಶ್ವರಂದು ಇದ್ರ ಬಗ್ಗೆ ಎಲ್ಲ ಹೇಳ್ತಾಯಿದ್ರು, ದೇವ್ರ ಬಗ್ಗೆ. ಆಮೇಲೆ ಇವ್ರನ್ನೆಲ್ಲೋ ನೋಡಿದ್ದೀವಲ್ಲ, ನಾನು ಮೈನಾ ನಿಂತ್ಕೊಬಿಟ್ಟು ಇವ್ರನ್ನೆಲ್ಲೋ ನೋಡಿದ್ದೀವಲ್ಲ ಅಂತ ನಾನು ಮೈನಾ ಇಬ್ಬರು ಅಂದ್ಕೊಳ್ತಾ ಇದ್ವಿ. ಆಮೇಲೆ ಅವ್ರ ವಾಯ್ಸು ಸ್ವಲ್ಪ ಗೊತ್ತಾಯಿತು. ಓಕೆ ಮೈನಾ, ಇತ್ತೀಚೆಗೆ ನಾವು ಯಾವುದೋ ಟಿ ವಿಯಲ್ಲಿ ಇವ್ರನ್ನ ನೋಡಿದ್ದೆ ಕಣೆ ಅಂತ ನಾನು. ಆಮೇಲೆ ಅವಳು ರೇಖಕ್ಕ ನಾನು ನೋಡಿದ್ದೆ ಅಂತ ಅವಳು ಹೇಳ್ತಾಯಿದ್ಲು. ಆಮೇಲೆ ಅವರು ಮಹದೇಶ್ವರಂದು ಮುಖವಾಡ ಅದೆಲ್ಲ ತೊಗೊಬಂದಿದ್ರು, ಮತ್ತು ದೇವ್ರ ಫೋಟೋ. ನಾಳೆಗೆ ಅದನ್ನು ಡೆಕೋರೇಷನ್ ಎಲ್ಲ ಮಾಡೋದಕ್ಕೆ ರಾತ್ರಿ ಇದು ನಾವು ಹೊರ್ಗಡೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತೇಳಿ ಬಂದೆ. ಅಂದರೆ ನಾನು ಮೈನಾ ಮೇಲೆಲ್ಲ ನೋಡ್ಕೊಂಡು ಬಂದ್ವಿ. ಮತ್ತು ಇನ್ನು ಪೂಜೆ ಅದೆಲ್ಲ ನಡೀತಾನೆ ಇತ್ತು. ಅದಕ್ಕೆ ಕೆಳಗಡೆ ಕೂತ್ಕೊಳ್ಳೋಣ, ಆಮೇಲೆ ಸೆಕೆ ಎಲ್ಲ ಇತ್ತಲ್ಲ, ಇಲ್ಲಿ ಕೂತ್ಕೊಂಡ್ರೆ ಸ್ವಲ್ಪ ತಣ್ಣಗಾದರೂ ಆಗುತ್ತೆ ಅಂದ್ಬಿಟ್ಟು ನಾವು ಕೆಳಗಡೆಗೆ ಬಂದಾಗ ನಾವು ಅವ್ರನ್ನ ನೋಡಿದ್ದು. ಆಮೇಲೆ ಹಾಗೆ ಅವ್ರನ್ನ ನೋಡಿದ ತಕ್ಷಣ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು, ಹಾಗೆ ವೀಡಿಯೋ ಮಾಡಿಕೊಂಡೆ. ಆಮೇಲೆ ನಾವು ಹೊರಗಡೆ ಕೂತ್ಕೊಂಡಾಗ ಮತ್ತೆ ಇದು ಬೆಳಿಗ್ಗೆಗೆ ಡೆಕೋರೇಷನ್ ಮಾಡ್ತಾಯಿದ್ರು, ಹೂವಿಂದು ಡೆಕೋರೇಷನು. ಅವಾಗೆಲ್ಲ ನೆನ್ನೆದು ಅಂದರೆ ಬೆಳಿಗ್ಗೆ ಮಾಡಿರೋದೆಲ್ಲ ತೆಗೆದ್ಬಿಟ್ಟು ಮತ್ತೆ ಇನ್ನು ನಾಳೆಗೆ ಚೆನ್ನಾಗಿರೋ ಥರ ಇರಬೇಕಲ್ಲ, ಮತ್ತು ಫ್ರೆಶ್ ಆಗಿ ಹೂವೆಲ್ಲ ಇಡಬೇಕಲ್ಲ, ಅದಕ್ಕೆ ಈ ರೀತಿಯಾಗಿ ಡೆಕೋರೇಷನ್ ಮಾಡಿದರು. ಆಮೇಲೆ ನಾವು ಊಟ ಎಲ್ಲ ಮಾಡಿಕೊಂಡು ಮತ್ತೆ ಸ್ವಲ್ಪ ಹೊತ್ತು ಕೂತಿದ್ದು. ಆಮೇಲೆ ಮನೆಗೆ ಬಂದು ಅವತ್ತು ಏನಂದರೆ ಕ್ರಿಕೆಟ್ ಎಲ್ಲ ಇತ್ತು, RCB ಮ್ಯಾಚ್ ಎಲ್ಲ ನಡೀತಾ ಇತ್ತು. ಎಲ್ಲರೂ ಫುಲ್ಲು ಅಲ್ಲಿ ಗೃಹ ಪ್ರವೇಶದ ಟೈಮಲ್ಲಿ ಒಂದಷ್ಟು ಜನ ಹುಡುಗರು, ನೀವು ಅಬ್ಸರ್ವ್ ಮಾಡಿದ್ರೆ ಏನೋ ಗೊತ್ತಿಲ್ಲ, ಅವರು ಕೂಡ ಕ್ರಿಕೆಟ್ ಬಗ್ಗೆನೇ ಮಾತಾಡ್ತಾಯಿದ್ರು. ನನಗೆ ಅಷ್ಟು ಕ್ರಿಕೆಟ್ ಬಗ್ಗೆ ಗೊತ್ತಿಲ್ಲ, ಅಷ್ಟು ನೋಡಲ್ಲ ನಾನು, ಅಷ್ಟೊಂದು ಇಂಟ್ರೆಸ್ಟ್ ಎಲ್ಲ ಕೊಟ್ಟು, ಅದಕ್ಕೆ ನನಗಷ್ಟು ಗೊತ್ತಿಲ್ಲ. ಅಲ್ಲೆಲ್ಲ ಒಟ್ಟಲ್ಲಿ ಹುಡುಗರೆಲ್ಲ ಕ್ರಿಕೆಟ್ ಬಗ್ಗೆನೇ ಮಾತಾಡ್ತಾಯಿದ್ರು. ಧನು ಮತ್ತು ಕೌಶಿನು ಕೂಡ ಹೇಳ್ತಾಯಿದ್ರು, ಮ್ಯಾಚ್ ಇದೆ ಇವತ್ತು RCBದು, ಮನೆಗೆ ಹೋಗೋಣ ಅಂತೇಳಿ. ಸರಿ, ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಹಾಗೆ ಎಲ್ಲರೂ ಕೂತ್ಕೊಂಡು ಇಲ್ಲಿ TV ನೋಡ್ತಾ ಇದ್ವಿ. ಆಮೇಲೆ ಇವರಿಗೆ ಲಾಸ್ಟಲ್ಲಿ ಅವತ್ತು ಯಾರ ಜೊತೆ ಇತ್ತು ಅನ್ನೋದು ನನಗಷ್ಟು ನೆನಪಿಲ್ಲ. ಲಾಸ್ಟಲ್ಲಿ ಹೋಯ್ತು ಬಿಡು, ಇವತ್ತು RCB ಹೋಯ್ತು ಅನ್ನೋ ಟೆನ್ಷನಲ್ಲಿ ಇವರು TV ನೋಡ್ತಿದ್ದಾರೆ. ನಾನು ಅದನ್ನು ಇಲ್ಲಿ ಕೂತ್ಕೊಂಡು ಕ್ಯಾಪ್ಚರ್ ಮಾಡ್ಕೊಂಡಿರೋದು. ಇವನು ಡ್ರೆಸ್ ಚೇಂಜ್ ಮಾಡ್ತೀನಿ ಅಂತ ಮೇಲೋದವನು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದು ಇಲ್ಲಿ ಕೂತಿದ್ದಾನೆ. ನನಗೆ ಗೊತ್ತೇ ಇಲ್ಲ, ನಾನು ಇಲ್ಲಿ ಮಲ್ಕೊಂಡು TV ನೋಡ್ತಾ ಇದ್ದೆ. ಇವನು ಬಂದೇ ಇಲ್ಲ ಅಂದ್ಬಿಟ್ಟು ಆಮೇಲೆ ಎಷ್ಟೋ ಹೊತ್ತಾದಮೇಲೆ ಇಲ್ಲಿಂದ ಕೌಶಿ ಅಂತ ಕರೆದ್ರೆ ಇಲ್ಲೇ ಇದ್ದಾನೆ, ಹಿಂದೆನೇ ಕೂತಿದ್ದಾನೆ. ನಾನು ಆವಾಗಲೇ ಬಂದೆ ಅಮ್ಮ, ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಅಂತ ಹೇಳ್ತಾ ಇದ್ದ. ಅವನು ಕೂತ್ಕೊಂಡು ಇಲ್ಲಿ TV ಎಲ್ಲ ನೋಡ್ತಾ ಕೂತಿದ್ದಾರೆ, ಎಲ್ಲರೂ ಕೂತಿದ್ದಾರೆ. ನಮ್ಮ ಮೈನಂತೂ ಬಿಡೋ, ಅವಳು ಸ್ವಲ್ಪ ಹುಚ್ಚಿನೇ, ಕ್ರಿಕೆಟ್ ಹುಚ್ಚಿ. ಧನು ಮತ್ತು ನಮ್ಮ ಮೈನ ಜಾಸ್ತಿ ನೋಡ್ತಾರೆ, ನಮ್ಮ ಕೌಶಿನೂ ನೋಡ್ತಾನೆ. ಆದರೆ ನಮ್ಮ ಮನೇಲಿ ಮಾಮನೂ ನೋಡಲ್ಲ, ನಾನು ನೋಡಲ್ಲ ಅಷ್ಟೇ. ಅಲ್ಲೋದ್ರೆ ಅವ್ರ ಜೊತೆ ಕೂತ್ಕೊಂಡು ನೋಡ್ತಾನೆ, ಇಲ್ಲಿದ್ರೆ ಅವನೊಬ್ಬನೇ ಕೂತ್ಕೊಂಡು ನೋಡ್ತಾನೆ. ಹೀಗೆ ಮೈನ ಅವರೆಲ್ಲ TV ನೋಡ್ತಿದ್ದಾರೆ. ಮೈನಂಗೆ ಹೋಯ್ತು ಬಿಡು ಅಂದ್ಬಿಟ್ಟು ಎದ್ಬಿಟ್ಲು. ಅಂದರೆ ಕೂತ್ಕೊಂಡು ನೋಡ್ತಿದ್ದವಳು ಎದ್ದು ನಿಂತ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನೋಡಬೇಕು, ಮತ್ತೆ ಕೂತ್ಕೊಂಡ್ಳು. ತಲೆ ಮೇಲೆ ಒಂದು ವೇಲ್ ಹಾಕ್ಕೊಂಡು ಕೂತ್ಲು, ಹೋಯ್ತಿದ್ದು ಮ್ಯಾಚ್ ಇವತ್ತು ಬಿಡು ಅಂತೇಳಿ. ಆಮೇಲೆ ಲಾಸ್ಟಲ್ಲಂತೂ ಚೆನ್ನಾಗಿ ಆಡಿದ್ರು ಅಂದರೆ ಹೋಯ್ತು ಅನ್ನೋ ಟೈಮಲ್ಲಿ ಫುಲ್ಲು 6, 4 ಈ ಥರನೇ ಬಾಲ್ಗಳನ್ನ ಹಾಕ್ತಾಯಿದ್ರು. ಚೆನ್ನಾಗಿತ್ತು. ಲಾಸ್ಟಲ್ಲಂತೂ ಫುಲ್ಲು ಕ್ರೇಜಿಯಾಗಿ ಒಂಥರ ಆ ಥರ ಇದ್ದಾಗ ಹೆಂಗಾಗುತ್ತೆ ಅಂದರೆ ಕ್ಯೂರಿಯಾಸಿಟಿ ಇರುತ್ತೆ. ಅಯ್ಯೋ ಹೋಯ್ತು ಅಂದ್ಕೊಂಡೆ ನೋಡ್ತಾ ಇರ್ತೀವಲ್ಲ, ಆವಾಗ ಹೆಂಗಾಗುತ್ತೆ ಅಂದರೆ ನೋಡೋಣ ಬಿಡು ಲಾಸ್ಟ್ ತನಕ ಹೆಂಗಾಗುತ್ತೆ ನೋಡೋಣ ಅಂತೇಳಿ ಎಲ್ಲರೂ ಕೂತ್ಕೊಂಡು ಇಲ್ಲಿ ನೋಡ್ತಾಯಿದ್ದೀವಿ. ನೋಡಿ ನಮ್ಮ ಮೈನವತಿನ ಹೋಯ್ತು
ಹೋಯ್ತು ಅಂದ್ಕೊಂಡು ಅವಳು ಇಲ್ಲಿ ಟಿ ವಿನ ನೋಡ್ತಾ ಕೂತಿರೋದು. ಆಮೇಲೆ ನೋಡಿದ್ರೆ ಫುಲ್ಲು ಎಲ್ಲರೂ ಖುಷಿಯಾಗ್ಬಿಟ್ರು. ನಾಲ್ಕು ದಿನ ಹೆಚ್ಚಾಗ್ಬಿಡಿ ಓ ಕ್ರಿಕೆಟ್ ಟೀಮ್ ಇಸ್ ಗೋಯಿಂಗ್ ಫಾರ್ ಕ್ರಿಕೆಟ್ ಮ್ಯಾನೇಜರ್. ರಿಜಿಸ್ಟರ್ ಫಾರ್ ಪ್ಲೇಯಿಂಗ್ ಕ್ರಿಕೆಟ್ ಏನೋ ಬರುತ್ತೆ. ಮೈಸೂರು ಟೀಮ್ ಮಿಸ್ಯೋ ಹೇಳು. ಏನೋ ಸಾಯಿಸ್ತಿತ್ತಲ್ಲ ಇಲ್ಲಿನ ಏನೋ ಸಾಯಿಸ್ತಿತ್ತಲ್ಲ ಒಂದು ಕೆಂಚಿನ ಕರ್ಗಿ ಕಪ್ಪು ಅವ್ರ ಅಮ್ಮ ಹಿಡ್ಕೊಬಂದು ಕೊಡ್ತಿದ್ಲ, ಅವಾಗ ತಿಂತಿತ್ತು. ದಿನಕ್ಕೆ 2 ಇಲಿ ಹಿಡ್ಕೊ ಬರ್ತಿತ್ತು ಕರ್ಗಿ. ಮತ್ತೆ ಪೈಪ್ ಒಳಗೆ ಸಿಗಾಕಬಿಟ್ಟು ಕೇಳು ಕೌಶಿ ನಾವಿಬ್ರವ ಯಾವತ್ತ ಅದು ಹಬ್ಬ, ಏನ್ ಹಬ್ಬ ಅವತ್ತು? ನಂಗೆ ಲಾಸ್ಟ್ ನಂಗೆ ಇಷ್ಟ ಇಲ್ಲ. ಆ ಕಡೆ ಎಲ್ಲ ಸ್ಟಿಕ್ ಇಲ್ಲ. ಬೆಳಕೋ ರಾತ್ರಿ ಎಲ್ಲ ಎಲ್ಲಿ ಸೊಳ್ಳೆ ಪರ್ದೆ ಸರಿ ಮಾಡ. ಕರೆಕ್ಟ್ ಆಗಿ ಐತೆ ಅದು. ಫ್ಯಾನ್ ಹಾಕ್ಬಿಡ್ ಬಾ ಶಕೆ. ನೋಡು ನಮ್ಮ ಮನೇಲಿ ಅವತ್ತು ಏನ್ ಹಬ್ಬ? ಬೆಕ್ಕು ಬಿದೋಗ್ಬಿಟ್ಟಿತ್ತಲ್ಲ, ಅಪ್ಪ ಎಲ್ಲ ಹೋಗಿತ್ತು, ಊರ್ಗ್ ಹೋಗಿತ್ತು ಕಣ. ಹೇಳು ಏನೋ ಹಬ್ಬ ಚಿನ್ನು? ಯುಗಾದಿ ಅನ್ಸುತ್ತೆ. ಯುಗಾದಿನೇ ಅದು ಸರಿ ಮಾಡೋದು, ಕೆಳಗಡೆಗೆ ಬಿಡುವುದು. ಭವಿಷ್ಯನ ಬಂದಿನ 6 ಯುಗಾದಿ ಹಬ್ಬ ದಿನ ಅದು ಹೋಗಿ ಸೇರ್ಕೊಂಡಿರೋದು, ನಮಗ್ ಗೊತ್ತೇ ಇಲ್ಲ. ಏನಾಗಲ್ಲ ಮನಿಕೋ, ಯಾಕೆ ಬೇಡ ಏನಾಗಲ್ಲ ಮನಿಕೋ. ಏ ಲಾಕ್ ಕರಿತಾ ಏನಿಲ್ಲ ಏನಾಗಲ್ಲ ಮಲಿಕಳಲ್ವಾ ಅಷ್ಟೇ. ಮಾತಾಡ್ಸಲ್ಲ ಅಷ್ಟೇ. ಒಂದ್ ದಿವಸ ಮಲ್ಕೋ, ಆಮೇಲೆ ಮನಿಕವೆ. ಹಿಂಗೆ ಕತೆಗಳು ಹಂಗೇನ್ ಗೊತ್ತು ಇವೆಲ್ಲ ಅಷ್ಟೊಂದು. ಇದು ಕ್ರಿಕೆಟ್ ಎಲ್ಲ ನೋಡ್ಕೊಂಡು ಬಂದು ಮಲ್ಕೊಳ್ತಿರೋದು. ಫುಲ್ಲು ಕ್ರಿಕೆಟ್ RCB ಗೆದ್ದಿದ್ದಕ್ಕೆ ಫುಲ್ ಇವರು ಖುಷಿಯಾಗೋಯ್ತು ಇವರಿಗೆ. ಆಮೇಲೆ ನಾವು ಮಲ್ಕೊಳ್ಳೋದಕ್ಕೆ ಅಂತೇಳಿ ಬಂದ್ವಲ್ಲ, ಆಮೇಲೆ ಯಾವುದಾದ್ರೂ ಕತೆಗಳು ಹೇಳಿ ಅನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ದೆವ್ವದ ಕತೆಗಳನ್ನ ಹೇಳೋದಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಹೇಳ್ತಾ ಸುಮಾರು ಎಷ್ಟೊತ್ತಾಯಿತು ಅಂತಲೇ ಗೊತ್ತಿಲ್ಲ. ಟೈಮಿಂಗ್ಸು 12 ಗಂಟೆ, ನಾವು ಮಲಗಿದಾಗಲೇ 12 ಕಾಲಾಗಿತ್ತು. ಎಷ್ಟೊತ್ತಾಗಿತ್ತು ಅಂತ ಗೊತ್ತಿಲ್ಲ. ಕತೆಗಳನ್ನ ಹೇಳ್ಕೊಂಡು ಮಲಗಿದ್ದು ನಾವು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.